ಇನ್ನೇನಾಯ್ತು ಆಲ್ಮೋಸ್ಟ್ ಕಲಸಿ ರೆಡಿ ಆಯ್ತಾ ಹಿಟ್ಟು. ಇದಕ್ಕೆ ನೀವೇನಂತೀರಾ? ಹಿಟ್ಟು ಅಂತೀರಾ ಏನಂತೀರಾ? ಹಿಟ್ಟೆ ಅನ್ನೋದು ಜೋಳದ ಹಿಟ್ಟು. ಇವಾಗ ಬಡಿಯೋದಿದೆ ನೋಡಿ ಮಜ್ಜಾ. ಬಡಿಯಲ್ಲ ಅರಿತೀರಾ? ಅದಕ್ಕೆ ನೀವೆಲ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರ್ತೀರಾ ಅಲ್ವಾ ಅಕ್ಕವ್ರು? ಇವಾಗ ನೋಡಿ ಇನ್ನೊಂದು ಹಲಿಗೆ ಇಟ್ಟಿದ್ದಾರೆ, ಎಷ್ಟು ಜೋರು ಉಳಿತದೆ. 40 ವರ್ಷ ಹಂಗ್ ಕಾಣ್ತಾರ ಅವ್ರು ನೋಡಿ. ಹಂಗ್ ಕಾಣೋದಿಲ್ಲ ಅಕ್ಕರು ನೀವು. ಇರ್ಲಿ ಅಷ್ಟು ಇದು ಕಣ್ಣು ಉರಿತಿಲ್ಲ ಇವಾಗ ಅಷ್ಟು ಕಣ್ಣು ಉರಿತಿಲ್ಲ, ಸ್ಟಾರ್ಟಿಂಗ್ ಉರಿತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ತಡ್ತಾ ಇದ್ದಾರೆ. ಇವಾಗ ಟೇಸ್ಟ್ ಮಾಡೇ ಬಿಡೋಣ. ನಿಮ್ ಬೇಜಾರಿಲ್ಲ ಅಲ್ಲ ನಮ್ ಕೊಡಕ್ಕೆ? ಏನ್ ಬೇಜಾರಿಲ್ವಾ? ಮತ್ತೆ ಹೌದಾ? ನೋಡಿ ಕೈಯಲ್ಲಿ ಹದವಾಗಿ ತಟ್ಕೊಂಡ್ರು ಕೈಯಲ್ಲಿ. ಇವಾಗ ಲಟ್ಟಿಸ್ತಾರೆ. ಕವರ್ ಹಾಕಿದೀರಾ ನೀವು? ಏನಕ್ಕೆ? ವಿಡಿಯೋ ಮಾಡಕ್ ಆಗಲ್ಲ ಅಂದ್ರೆ ಇವಾಗ ನೋಡಿ ಆರಾಮಾಗಿ ಕುತ್ಕೊಳ್ಬೋದು. ಸೇಮ್ ಚಪಾತಿ ತರನೇ ಲಟ್ಟಿಸ್ತಾ ಇದಾರೆ. ಜೋಳ ರೊಟ್ಟಿ ಬಿಟ್ರೆ ಇನ್ನೇನೇ ತಿಂತೀರಾ? ಚಪಾತಿ, ರೈಸ್ ಎಲ್ಲ ತಿಂತೀವಿ ನಾವು. ಮುದ್ದೆ ತಿನ್ನಲ್ವಾ ನೀವು? ನಾವು ಮುದ್ದೆ ತಿಂತೀವಿ ಗೊತ್ತಾ? ಸಡನ್ ಆಗಿ ಗೊತ್ತಾಗಿಲ್ಲ. ಓಕೆ ನೋಡಿ ಹಾಕಿದ್ರು ಹಂಚ ಮೇಲೆ ಜೋಳ ರೊಟ್ಟಿ ಹಿಂಗ್ ಬೇಯುತ್ತೆ ನೋಡೋಣ. ಇಲ್ಲಿ ರೊಟ್ಟಿ, ಅಲ್ಲಿ ಮೆಟ್ರೋ, ಹಿಂದೆ ದೇವಸ್ಥಾನ, ಹಳ್ಳಿಲ್ ಬಂದು ಕೂತಂಗಿದೆ ನನಗೆ. ಓಕೆ ಇವಾಗ ಸ್ವಲ್ಪ ಬಟ್ಟೆ ನಾನು ಇಟ್ಕೊಂಡಿರೋದು. ಬಟ್ಟೆ ಒದ್ದೆ ಮಾಡಿ ಆಯಿಲ್ ಇಲ್ದರೆ ಮಾಡ್ತಿದ್ದಾರೆ ನೋಡಿ. ನಾವು ನೀರ್ ಹಾಕಿದ್ರೆ ಎಲ್ಲ ಅಂಟು ಬಿಡುತ್ತೋ ಅನ್ಕೊಂತೀವಿ, ಹಾಗಿಲ್ಲ ನೋಡಿ. ಪಾಕಿಗೆ ಬಂದು ನಿಮ್ಗೆ ಒಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದೆ. ಸೊ ಜೋಳ ರೊಟ್ಟಿ ರೆಸಿಪಿ. ಇದಕ್ಕೆ ಕಾಯಿ ಪಲ್ಯ ಏನಾದ್ರು ಮಾಡ್ಬೋದು. ಬಟ್ ನೀವೇನ್ ತಿಂತೀರಾ ಇವತ್ತು? ಮೊಟ್ಟೆ ಮಾಡ್ತೀರಾ ಇವತ್ತು? ಬರೀ ಜೋಳ ರೊಟ್ಟಿ ಸಾಕು. ಮತ್ತೆ ಗೊತ್ತಿರೋ ತುಪ್ಪ ಡಬ್ಬೆ ಎತ್ಕೊಂಡ್ಬಂದು ಹಾಕುತ್ತೆ. ಖಾರ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಆದ್ರೆ ನೀವು ಹಂಗೆ ಕೈಯಲ್ಲಿ ಇದ್ ಮಾಡ್ತಿರಲ್ಲ, ಬಿಸಿ ಆಗಲ್ವಾ? ನೋಡಿ ಇನ್ನೊಂದು ಲಟ್ಟಿಸ್ತಾ ಇದಾರೆ. ಅಷ್ಟು ಜೋರ ಗುರಿತಿದ್ರು ಸೀದೋಗ್ತಾ ಇಲ್ಲ ನೋಡಿ, ಚೆನ್ನಾಗಿ ತೆಳ್ಳಗಿದೆ. ಇದನ್ನ ಹಾಕೋದಿಕ್ಕೆ ಅವರು ತಟ್ಟೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಂದ್ಸತಿ ಟ್ರೈ ಮಾಡ್ಲಾಯ್ತಕ್ಕೆ. ಇಲ್ಲ ನೋಡಿ ಎತ್ತಾ ಇದೀನಿ ನಾನು. ಸಾಧಿಸ್ಕೊ. ಮನೇಲಿ ನಾನು ಚಪಾತಿ ಕೈಯಲ್ಲೇ ಎತ್ತೋದು. ಹಾಗೆ ಅದು ಸ್ಟವ್ ಗ್ಯಾಸ್ ಒಲೆ, ಇದು ಏನಂತಾರೆ ಸೌದೆ ಒಲೆ ಅಲ್ಲ, ಅದಕ್ಕೆ ಸ್ವಲ್ಪ ಭಯ ಮುಗೀತು ಅನ್ಸುತ್ತೆ. ಹಾಕಿ ನೋಡಿ ಎರಡನೇದು ಕೂಡ ರೆಡಿ ಆಗಿದೆ ನೋಡಿ, ಮುರಿದು ಹೋಗಲ್ಲ. ಅಯ್ಯೋ ಮತ್ತೆ ಕಾಕಣ ಬನ್ನಿ ಎಷ್ಟು ರೊಟ್ಟಿ ಆಗಿದೆ ಅಂತ. 1 2 3 4 5 ತಟ್ಟೆಲಿದೆ. ತಾಡ್ ಅಂತ ನೀವು ತಟ್ಟೆಲಿದೆ. ಒಂದು ಹಂಚ ಮೇಲೆ